ಐಕಾನಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಪತ್ನಿ ರಾಗಿಣಿ ಪ್ರಜ್ವಲ್ ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ನಟಿಯಾಗಿ ಪಾದಾರ್ಪಣೆ ಮಾಡಿದ್ದು, ಇದೀಗ ಕೊಡ್ಲು ರಾಮಕೃಷ್ಣ ಅವರ ನಿರ್ದೇಶನದ ಶಾನುಭೋಗರ ಮಗಳು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಫಿಟ್ನೆಸ್ ಟ್ರೈನರ್, ಡ್ಯಾನ್ಸರ್ ಆಗಿರುವ ರಾಗಿಣಿ ನಟಿಯಾಗಿ ಕೂಡ ಮಿಂಚುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿ ಆಗಿರುವ ಪ್ರಜ್ವಲ್ ದೇವರಾಜ್ ಹಾಗೂ ರಾಗಿಣಿ ಮದುವೆಯಾಗಿ ಅನೇಕ ವರ್ಷಗಳು ಕಳೆದಿದ್ದು, ಮಗು ಯಾವಾಗ ಎನ್ನುವ ಪ್ರಶ್ನೆಗೆ ಇದೀಗ ರಾಗಿಣಿ ಉತ್ತರ ಕೊಟ್ಟಿದ್ದಾರೆ. ನಾನು ಡ್ಯಾನ್ಸ್ ಕ್ಲಾಸ್ ನಡೆಸೋದು, ಅದರಲ್ಲಿ 200 ಮಕ್ಕಳಿದ್ದಾರೆ. ಈಗಾಗಲೇ ಅಮ್ಮ ಆಗಲು 100ಕ್ಕೆ 100 ಟ್ರೈನಿಂಗ್ ಆಗಿದೆ ನನಗೆ. ನಾನು 100ಕ್ಕೆ 100 ಅಮ್ಮ ಆಗುತ್ತೇನೆ ಕೂಡ. ಈ ಆಸೆ ನಮ್ಮಿಬ್ಬರಿಗೂ ಇದೆ. ಆದರೆ ಅದಕ್ಕೊಂದು ಸಮಯ ಬರಬೇಕು. ನಮ್ಮಿಬ್ಬರಿಗೂ ಇಷ್ಟವಾಗುವ ಸಮಯ ಬಂದರೆ ಹಾಗೇ ಆಗುತ್ತದೆ. ಆಗ ಎಲ್ಲರಿಗೂ ಗೊತ್ತಾಗುತ್ತದೆ ಎಂದರು. ನಮಗೆ ಮಗು ಆಗಲ್ಲ, ನಮಗೆ ಮಗು ಬೇಡ ಎನ್ನುವ ಆಲೋಚನೆಯೆಲ್ಲ 100ಕ್ಕೆ 100 ಇಲ್ಲ. ಎಲ್ಲರಿಗೂ ಅವರದೇ ಆದ ವೈಯಕ್ತಿಕ ಜೀವನ ಇರುತ್ತದೆ. ಅವರೇ ಆದ ಪ್ರಾಮುಖ್ಯತೆ ಇರುತ್ತದೆ. ನಾನು ಪ್ರಜ್ವಲ್ ಹೇಗೆ ಇದ್ದೇವೆ ಅಂದ್ರೆ ನಮ್ಮ ಸ್ನೇಹಿತರ ಗ್ರೂಪ್ ಅಲ್ಲಿರುವವರು ಮಕ್ಕಳು ಮೊದಲು ಬರುವುದು ನಮ್ಮ ಹತ್ತಿರವೇ. ಆ ಮಕ್ಕಳನ್ನು ಮಲಗಿಸಬೇಕು ಅಂದ್ರೆ, ಊಟ ಮಾಡಿಸಬೇಕು ಅಂದ್ರೆ, ಏನೇ ಇರಲಿ ರಾಯನ್, ವೇದ ಎಲ್ಲರೂ ಮೊದಲು ಬರುವುದು ನಮ್ಮ ಹತ್ತಿರನೇ. ನಮಗೆ ಮಕ್ಕಳೆಂದರೆ ತುಂಬ ಇಷ್ಟ. ನಾನು 100ಕ್ಕೆ 100 ತಂದೆ ತಾಯಿ ಆಗುತ್ತೇವೆ. ಸ್ವಲ್ಪ ನಮಗೆ ನಮ್ಮದೇ ಆದ ಸಮಯ ಬೇಕಿತ್ತು. ಆದರೆ ಖಂಡಿತ ತಂದೆ ತಾಯಿ ಆಗುತ್ತೇವೆ ಎಂದಿದ್ದಾರೆ. ಇನ್ನು ಪ್ರಜ್ವಲ್ ಅವರ ತಂದೆ ತಾಯಿ ಅಂದರೆ ಹಿರಿಯ ನಟ ದೇವರಾಜ್ ಹಾಗೂ ಅವರ ಪತ್ನಿ ಮಗು ವಿಚಾರದ ಬಗ್ಗೆ ಏನು ಹೇಳುತ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ರಾಗಿಣಿ ಪ್ರಜ್ವಲ್, ನಾನು ಮೊದಲ ಸಿನಿಮಾ ಮಾಡಿದ್ದು ಮದುವೆ ಆದ ಮೇಲೆ, ಲವ್ ಮಾಡಿರುವುದು ಮದುವೆ ಆದ ಮೇಲೆ. ನನಗೆ ಅತ್ತೆ ಮಾವನ ಸಪೋರ್ಟ್ ಹೇಗಿದೆ ಎನ್ನುವುದರ ಬಗ್ಗೆ ಅಲ್ಲಿಯೇ ಗೊತ್ತಾಗುತ್ತದೆ. ಇಲ್ಲ ಅಂದರೆ ಅಲ್ಲೇ ಹೇಳುತ್ತಿದ್ದಾರಲ್ಲ, ಇದೆಲ್ಲ ಯಾಕೆ ಬೇಕು ಜೀವನದಲ್ಲಿ ಸೆಟಲ್ ಆಗು ಅಂತ. ನಮ್ಮ ಅತ್ತೆ ಮಾವ ಹಾಗೂ ಅಪ್ಪ ಅಮ್ಮ ಯಾವುದನ್ನು ಮಾಡಬೇಡ ಅಂತ ಹೇಳಲಿಲ್ಲ. ನನಗೆ ಕಲೆಗೆ ಅವರು ಬೆಲೆ ಕೊಟ್ಟಿದ್ದಾರೆ. ಶಾನುಭೋಗರ ಮಗಳು ಸಿನಿಮಾದಲ್ಲಿ ಗರ್ಭಿಣಿ ಪಾತ್ರ ಮಾಡಿದ್ದೇನೆ. ಆ ಪಾತ್ರಕ್ಕೆ ಫೀಲ್ ಮನಸ್ಸಿನಿಂದನೇ ಬಂದಿದೆ. ಏನು ಮಾಡಬೇಕು ಅಂತ ಮಾಡಿಲ್ಲ. ನಮ್ಮ ಅತ್ತೆ ಮಾವ ನನಗೆ ಬೆಂಬಲವಾಗಿದ್ದಾರೆ. ಯಾವಾಗ ಏನು ಮಾಡಬೇಕೋ ಅದು ಆಗುತ್ತದೆ. ಆಗ ಎಲ್ಲರಿಗೂ ಗೊತ್ತಾಗುತ್ತದೆ ಎಂದು ವಿಜಯವಾಣಿ ಡಿಜಿಟಲ್ಗೆ ನೀಡಿದ ಸಂದರ್ಶನದಲ್ಲಿ ರಾಗಿಣಿ ಮಾತನಾಡಿದ್ದಾರೆ.